ರಾಯಚೂರು ಜಿಲ್ಲೆಯಲ್ಲಿ ರಕ್ತಕ್ಕಾಗಿ ರೋಗಿಗಳ ಪರದಾಟ. ಜಿಲ್ಲೆಯಲ್ಲಿ ಬಿಸಿಲ ಬೇಗೆಗೆ ರಕ್ತ ನಿಧಿಗಳು ಬತ್ತಿದಾವೆ. ರಾಯಚೂರು ಜಿಲ್ಲೆಯಲ್ಲಿ ರಕ್ತಕ್ಕಾಗಿ ರೋಗಿಗಳ ಪರದಾಟ. ಜಿಲ್ಲೆಯಲ್ಲಿ ಬಿಸಿಲ ಬೇಗೆಗೆ ಬತ್ತಿದ ರಕ್ತ ನಿಧಿಗಳು. ತುರ್ತು ಚಿಕಿತ್ಸೆಗೆ ಸಿಗದ ರಕ್ತ ದಾನಿಗಳಿಗಾಗಿ ಹುಡುಕಾಟ. ಜಿಲ್ಲೆಯಲ್ಲಿ 2 ಸರ್ಕಾರಿ 8 ಖಾಸಗಿ ಬ್ಲಡ್ ಬ್ಯಾಂಕ್ಗಳು. ಜಿಲ್ಲೆಯ ಎಲ್ಲಾ ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತದ ಕೊರತೆ ಇದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವಂತಹ ಬಿಸಿಲ ತಾಪಮಾನ ಒಂದು ಕಡೆ. ಬಿಸಿಲ ತಾಪಕ್ಕೆ ಹೆದರಿ ರಕ್ತದಾನಕ್ಕೆ ದಾನಿಗಳು ಕೂಡ ಮುಂದಾಗ್ತಾ ಇಲ್ಲ. ಜಿಲ್ಲೆಯಲ್ಲಿ ತಿಂಗಳಿಗೆ ಕನಿಷ್ಠ 500 ರಿಂದ 600 ಯೂನಿಟ್ ರಕ್ತದ ಅವಶ್ಯಕತೆ. ಮಹಿಳೆಯರ ಹೆರಿಗೆ, ತುರ್ತು ಶಸ್ತ್ರಚಿಕಿತ್ಸೆ ಈ ವೇಳೆ ರಕ್ತದ ಅವಶ್ಯಕತೆ ಇರುತ್ತೆ. ಆದರೆ ಈಗ ದಾನಿಗಳು ಕೂಡ ಮುಂದಾಗ್ತಾ ಇಲ್ಲ. ಅದರ ಜೊತೆಗೆ ಈಗ ರಕ್ತಕ್ಕಾಗಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಎಲ್ಲೂ ಕೂಡ ಈ ಒಂದು ಬ್ಲಡ್ ಸಿಗ್ತಾ ಇಲ್ಲ. ಮುಖ್ಯವಾಗಿ ಮಹಿಳೆಯರ ಹೆರಿಗೆ ಸಂದರ್ಭದಲ್ಲೂ ಕೂಡ ರಕ್ತದ ಅವಶ್ಯಕತೆ ಇರುತ್ತೆ. ಅಥವಾ ಏನಾದರೂ ತುರ್ತು ಶಸ್ತ್ರಚಿಕಿತ್ಸೆಯನ್ನು ನೀಡುವಂತಹ ಸಂದರ್ಭದಲ್ಲೂ ಕೂಡ ರಕ್ತ ಬೇಕಾಗುತ್ತೆ. ಆದರೆ ಈಗ ಈ ಒಂದು ಬ್ಲಡ್ ಬ್ಯಾಂಕ್ಗಳಲ್ಲೂ ಕೂಡ ರಕ್ತದ ಕೊರತೆ ಇದೆ. ಜಿಲ್ಲೆಯಲ್ಲಿ 2 ಸರ್ಕಾರಿ ಬ್ಲಡ್ ಬ್ಯಾಂಕ್ಗಳಿದ್ದಾವೆ, ಜೊತೆಗೆ 8 ಖಾಸಗಿ ಬ್ಲಡ್ ಬ್ಯಾಂಕ್ಗಳಿದ್ದಾವೆ. ಅಲ್ಲೂ ಕೂಡ ರಕ್ತ ಸಿಗ್ತಾ ಇಲ್ವಂತೆ. ಇನ್ನು ದಿನದಿಂದ ದಿನಕ್ಕೆ ಒಂದು ಬಿಸಿಲಿನ ತಾಪಮಾನ ಒಂದು ಕಡೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ದಾನಿಗಳು ಕೂಡ ರಕ್ತ ನೀಡಲಿಕ್ಕೆ ಮುಂದಾಗ್ತಿಲ್ಲ. ಬೋದಾನ, ಗೋದಾನ, ಸ್ವರ್ಣದಾನ, ರಜತದಾನ, ಕನ್ಯಾದಾನಗಳನ್ನು ನಾವೆಲ್ಲ ಕೂಡ ಕೇಳಿಕೊಂಡು ಬರ್ತಾ ಇದ್ದೇವೆ. ಇತ್ತೀಚಿನ ದಿನಮಾನಗಳಲ್ಲಿ ಕೂಡ ಆ ಲಿಸ್ಟ್ನಲ್ಲಿ ಸೇರುವಂತಹದ್ದು ರಕ್ತದಾನ. ಇಂಥ ರಕ್ತದಾನವನ್ನು ಭಾಳಷ್ಟು ರಕ್ತದ ಸಂಸ್ಥೆ ಕೇಂದ್ರಗಳು ಅದನ್ನು ಸಂಗ್ರಹಿಸಿ ಯಾರ್ಯಾರಿಗೆ ಅನುಕೂಲತೆ ಇದೆ, ಜೀವನ ಮರಣ ಹೋರಾಟದಲ್ಲಿ ಇರುವಂಥ ವ್ಯಕ್ತಿಗಳಿಗೆ, ಈ ಜನಗಳಿಗೆ ಏನಾಗಿದೆ ಅಂದರೆ ಬಿಸಿಲು ಜಾಸ್ತಿ ಆಗ್ತಲ್ವಾಗೆ ನೀರು ಕುಡಿಯೋದು ಕಡಿಮೆ ಮಾಡಿದ್ದರಿಂದ ರಕ್ತ ಚಲನೆ ಕಡಿಮೆ ಆಗ್ತದೆ. ರಕ್ತ ಕೊಟ್ಟರೆ ನಮಗೆ ಹೆಚ್ಚು ಕಡಿಮೆ ಆಗ್ತದೆ ಅನ್ನೋ ಒಂದು ಅಂಜಿಕೆ ಒಂದು ಕಡೆ ಇದ್ದರೆ, ಜನಗಳಿಗೆ ಬಿಸಿಲಲ್ಲಿ ಹೊರಗೆ ಬರೋದಕ್ಕೂ ಆಗ್ತಾ ಇಲ್ಲ. ಜೊತೆಗೆ ಈಗ ಕಾಲೇಜ್ಗಳು ವಿಶೇಷವಾಗಿ ಸೂಟಿ ಇರೋದರಿಂದ, ಹಾಲಿಡೇಸ್ ಇರೋದರಿಂದ ಯುವಕರಿಗೆ ತರಬೇತಿಗಳನ್ನು ಕೊಡಬೇಕಾಗ್ಯದ. ಈ ರಕ್ತದಾನ, ಈ ಬ್ಲಡ್ ಒಂದು ಕೊರತೆ ಆಗಲಾರ್ದಂಗೆ ನಾವು ಮಾಡಬೇಕಾದ್ರೆ ಇಂದಿನ ಯುವಕರು ಈ ಏನು ಬಿಸಿಲು ಕಾಲ ಇದೆ ಅಂತೇಳಿ ತಪ್ಪು ಕಲ್ಪನೆಯಿಂದ ರಕ್ತದಾನ ಮಾಡದೇ ಇರೋದು ಒಳ್ಳೆಯದಲ್ಲ. ಖಂಡಿತವಾಗಿ ನೀವು ರಕ್ತದಾನ ಮಾಡ್ಬೋದು. ಈ ರಕ್ತದಾನ ಮಾಡೋದರಿಂದ ಏನಾಗಿದೆ, ನಿಮಗೆ ಒಂದು ಲವಲವಿಕೆಯನ್ನು ನೀಡುತ್ತದೆ. ಮತ್ತು ಈ ಜೊತೆಗೆ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಈ ಕೊಲೆಸ್ಟ್ರಾಲ್ ಅಂತ ಇರ್ತದಲ್ಲ, ಬ್ಯಾಡ್ ಕೊಲೆಸ್ಟ್ರಾಲ್, ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇದರಿಂದ ಮತ್ತು ನಿಮಗೆ ಮುಂದಿನ ಒಂದು ಏನಾಗಿದೆ, ಹಾರ್ಟ್ ಸ್ಟ್ರೋಕ್ ಆಗಲಿ, ಬ್ರೈನ್ ಸ್ಟ್ರೋಕ್ ಆಗಲಿ, ಇವೆಲ್ಲ ಬೇರೆ ಬೇರೆ ಎಲ್ಲ ರೋಗಗಳು ನಿಮಗೆ ಬರಲಾರ್ದಂಗೆ ಅದು ಕಾಪಾಡ್ತದೆ. ಮತ್ತು ನಿಮಗೆ 24 ಗಂಟೆಯಲ್ಲೇ ಮತ್ತೆ ಅದು ನಿಮಗೆ ರಿಪ್ಲೇಸ್ಮೆಂಟ್ ಆಗ್ತದೆ. 70 ಸಲ 50 ಸಲ ಕೊಟ್ಟಂಥ ದಾನಿಗಳಿದ್ದಾರೆ. ಸೊ ಅವರು ಇವತ್ತು ಲವಲವಿಕೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಆರೋಗ್ಯವಂತರಾಗಿದ್ದಾರೆ. ಸೊ ರಕ್ತದಾನದಿಂದ ಏನು ಯಾವುದೇ ಒಂದು ದೈಹಿಕ ತೊಂದರೆಗಳಾಗೋದಿಲ್ಲ. ಇವನ್ ಬಿಸಿಲು ಕಾಲ ಆಗಲಿ ಯಾವುದೇ ಕಾಲದಲ್ಲಿದ್ದರೂ ಕೂಡ ಮಾಡ್ಬೋದು. ಸೊ ಏನಂದರೆ ಈ ಬಿಸಿಲು ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಬೆವರೋದ್ರಿಂದ ನೀರಿನ ಅಂಶ ಹೋಗ್ತಾ ಇರ್ತದೆ. ಆದರೆ ನೀರಿನ ಅಂಶ ಜಾಸ್ತಿ, ನಾವು ನೀರು ಜಾಸ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.